7 ದಿನದ ಒಳಗಾಗಿ ಪೊಲೀಸ್ ಇಲಾಖೆಯಿಂದ ಹಾಕುವ ನಂಬರ್ ಕಡ್ಡಾಯ, ಇಲ್ಲವಾದರೆ ಕ್ರಮ. ಪ್ರತಿಯೊಬ್ಬ ವಾಹನ ಸವಾರರು ಕಡ್ಡಾಯವಾಗಿ ರಸ್ತೆ ಸುರಕ್ಷತೆಯನ್ನ ಪಾಲಿಸಬೇಕು ಎಂದು ಚಳ್ಳಕೆರೆ ಡಿವೈಎಸ್ಪಿ ಸತ್ಯನಾರಾಯಣ ರಾವ್ ವಾಹನ ಸವಾರರಿಗೆ ಎಚ್ಚರಿಕೆ ನೀಡಿದರು. ನಗರದ ಪೊಲೀಸ್ ಠಾಣೆ ಮುಂದೆ ಇಲಾಖೆಯಿಂದ ಹಮ್ಮಿಕೊಂಡಿದ್ದ ರಸ್ತೆ ಸುರಕ್ಷತಾ ಸಪ್ತಾಹ ಕಾರ್ಯಕ್ರಮದಲ್ಲಿ ಆಟೋ, ಗೂಡ್ಸ್, ಖಾಸಗಿ ಬಸ್ ಹಾಗೂ ಶಾಲಾ ಬಸ್ ಮಾಲೀಕ ಹಾಗೂ ಚಾಲಕರನ್ನು ಕುರಿತು ಅವರು ಮಾತನಾಡಿದರು. ಪ್ರತಿಯೊಬ್ಬ ವಾಹನ ಸವಾರರು ರಸ್ತೆ ಸುರಕ್ಷತಾ ನಿಯಮ ಹಾಗೂ ಸಂಚಾರಿ ನಿಯಮಗಳನ್ನು ಕಡ್ಡಾಯವಾಗಿ ಪಾಲಿಸಬೇಕು. ಬೈಕ್ ಸವಾರರು ಕಡ್ಡಾಯವಾಗಿ ಹೆಲ್ಮೆಟ್ ಹಾಕಬೇಕು. ಕಾರಿನ ಚಾಲಕರು ಸೀಟ್ ಬೆಲ್ಟ್ ಧರಿಸಬೇಕು. ವೇಗ ಮಿತಿಯನ್ನು ಕಾಯ್ದುಕೊಳ್ಳಬೇಕು. ಮದ್ಯಪಾನ ಮಾಡಿ ಚಾಲನೆ ಮಾಡಬೇಡಿ. ವಾಹನ ಚಾಲನೆ ವೇಳೆ ಮೊಬೈಲ್ ಫೋನ್ ಬಳಕೆ ಮಾಡಬಾರದು. ಅಷ್ಟೇ ಅಲ್ಲದೆ ಆಟೋ ಚಾಲಕರು ಆಟೋಗಳಿಗೆ ಪೊಲೀಸ್ ಇಲಾಖೆಯಿಂದ ನಂಬರ್ ಕೊಡಲಾಗುವುದು, ತಪ್ಪದೇ ನಂಬರ್ ಹಾಕಿಸಿಕೊಳ್ಳಬೇಕು. 7 ದಿನಗಳ ಕಾಲಾವಕಾಶ ಇರುತ್ತೆ, ಇಲ್ಲವಾದರೆ ಕ್ರಮ ಕೈಗೊಳ್ಳಲಾಗುತ್ತೆ ಎಂದು ಹೇಳಿದರು. ವರದಿ ಮೌನೇಶ್ ಆಚಾರ್, ಚಳ್ಳಕೆರೆ, ಪ್ರಜಾಪವರ್ ಟಿವಿ, ಚಿತ್ರದುರ್ಗ. ಬಹಳ ಕಂಪ್ಲೇಂಟ್ ನೀಡಿದ್ವಿ, ಆದರೂ ಯಾರು ನಮಗೆ ಇದುವರೆಗೂ ಆಗಿಲ್ಲ. ಇನ್ನೂ ಅದೇ ಕೆಲಸ ಸರ್, ನಾವು ದಿನ 300-400 ರೂಪಾಯಿ ಮಾಡ್ಕೊಂಡು ಹೋಗಿ ಸುಸ್ತಾಗಿದೆ. ಹಾಗಾಗಿ ಸ್ವಲ್ಪ ನಮಗೆ ಒಳಗೆ ಹೋಗೋ ಗಾಡಿ ಒಳಗೆ ಹೋಗ್ಬಾರ್ದು, ಆಟ ಮಾತ್ರ ಒಳಗೆ ಹೋಗ್ಬಾರ್ದು. ನಮಗೆ KSRT ಬಸ್ ಸ್ಟ್ಯಾಂಡ್ ಒಳಗೆ ಆಟೋನೇ ಹೋಗ್ಬಾರ್ದು. ಹಂಗಾದ್ರೆ ಈಗ ಹೊರಗೆ ಹಾಕೊಂಡು ಹೋಗ್ಲಿ ಏನು ತೊಂದರೆ ಇಲ್ಲ. ಹಾಗಾಗಿ ಅದನ್ನು ನಮ್ಗೆ ಅವಕಾಶ ಮಾಡಿಕೊಡಿ ಸರ್. ಆಯ್ತು. ಗೌರ್ಮೆಂಟ್ ಬಸ್ ಸ್ಟ್ಯಾಂಡ್ ಕ್ಯೂ ಅಲ್ಲಿ ಇಟ್ಕೊಂಡು ಬಸ್ ಕ್ಯಾಚ್ ಮಾಡ್ಕೊಂಡು ನಮಗೊಂದು ಬಾಡಿಗೆಯಿಂದ ಬೆಳಗ್ಗೆಯಿಂದ ಸಾಯಂಕಾಲ ತನಕ ನೋಡಿದ್ರು 100-200 ಮಾಡೋದು ಅವಕಾಶ ಮಾಡಿಕೊಡಿ ಸರ್. ಹಂಗಾಗಿ ಒಳಗಿಂದ ಇದು ಮಾಡೋದಕ್ಕೆ ಬಹಳ ತೊಂದರೆ ಆಗಿದೆ ನಮಗೆ. ಅಧ್ಯಕ್ಷರು, ಸಮಸ್ಯೆ ಏನಂದ್ರೆ ಹೊರಗಡೆಯಿಂದ ಬಂದಿರತಕ್ಕಂಥ ಗಾಡಿಗಳ ಸಂಖ್ಯೆ ಜಾಸ್ತಿ. ನಮ್ಮ ಚಳ್ಳಕೆರೆ ಲಿಮಿಟ್, ತಾಲೂಕು ಲಿಮಿಟ್ ಅಲ್ಲಿ 3000 ಗಾಡಿ ಅಂದ್ರೆ ಹೈಯೆಸ್ಟ್ ಇದಾಗುತ್ತೆ. ದುಡಿಮೆಗೆ ಬಹಳ ಕಡಿಮೆ ಆಗುತ್ತೆ. ದಯವಿಟ್ಟು ತಾವು ರೆಕಾರ್ಡ್ಸ್ಗಳನ್ನು ಪರಿಶೀಲನೆ ಮಾಡಿ ಅಂತ ಗಾಡಿಗಳನ್ನ ಕಂಟ್ರೋಲ್ ಮಾಡ್ಬೇಕಂತೇಳಿ ತಾವು ನಿಮ್ಮಲ್ಲಿ ಮನವಿ ಮಾಡ್ಕೊಳ್ತೀವಿ ಸರ್. ಮೇಲಾಗಿ ಇನ್ನೊಂದು ಸ್ಟಾಂಡ್ನಲ್ಲಿ ನಾವು ನಿಂತಿರ್ತೀವಿ, ಬಡಬಡ ಗಾಡಿ ನಾವು ಡ್ರೈವರ್ ಇದೀವಿ ಅಂತ ಹೇಳಿದಾಗ ನನ್ನ ಗಾಡಿ ನಾನು ಬಂಡವಾಳ ಹಾಕಿದ್ದೀನಿ, ನೀನು ಯಾರು ಕೇಳೋಕೆ ಈಗೆಲ್ಲ ಬರ್ತದೆ ಸರ್. ಮತ್ತೆ ಮೇಲಾಗಿ ಆ ಥರ ಹೇಳಿದಾಗ ನಾವು ಸಂಘರ್ಷ ಕೇಳಬೇಕಾಗುತ್ತೆ. ಅದು ಆಗಬಾರ್ದು ಅಂತಂದ್ರೆ ನಿಮ್ಮ ದೃಷ್ಟಿಯಲ್ಲಿ ನೀವು ಅದನ್ನು ಸ್ವಲ್ಪ ಪರಿಷ್ಕರಣೆ ಮಾಡಿ ನಮಗೆ ಸೂಕ್ತ ಸಹಾಯ ಮಾಡ್ಬೇಕಂತೇಳಿ ತಾವು ನಮ್ಮಲ್ಲಿ ಕೇಳ್ಕೊಳ್ತೀವಿ ಸರ್. ನಮ್ದು ಏನಿಲ್ಲ, ಬಸ್ ಸ್ಟ್ಯಾಂಡಲ್ಲಿ ಆಟೋಗಳಿಗೆ ಸಪ್ರೇಟ್ ಆದ ಒಂದು ಸ್ಟ್ಯಾಂಡ್ ಮಾಡ್ತೀವಿ. ಅವ್ರಿಗೆ ಎದುರುಗಡೆ ಇಲ್ಲಿ ಸರ್ಕಾರಿ ಆಸ್ಪತ್ರೆ ಪಕ್ಕದಲ್ಲೇ ಇದೆ ಈಗ ಆಟೋ ಸ್ಟ್ಯಾಂಡ್. ಅದು ಬಿಟ್ಟರೆ ಈ ಕಡೆ ಬಸ್ ಸ್ಟ್ಯಾಂಡಲ್ಲಿ ಇಲ್ಲ. ಅವ್ರೇನು ಮಾಡ್ತಾರೆ, ಬಸ್ ಸ್ಟ್ಯಾಂಡ್ ಒಳಗೆಲ್ಲ ಬರ್ತಾರೆ, ತುಂಬ್ಕೊಂಡು ಹೋಗ್ತಾರೆ. ಅವರಿಗೆ 2 ವಿಧವಾಗಿ ಮಾಡ್ಕೊಡ್ಬೇಕು ಸರ್. ಸ್ಟ್ಯಾಂಡ್ ಆ ಕಡೆ ಪಕ್ಕದಲ್ಲಿ ಹೋಗೋದು, ಈ ಕಡೆ ಪಕ್ಕ ಮಾಡಿಕೊಟ್ರೆ ನಮಗೆ ಬಸ್ ತೊಂದರೆ ಆಗಿದೆ, ಅನುಕೂಲ ಆಗುತ್ತೆ. ಎಲ್ಲ ಜಾಗ ಇದ್ದಂಗೆ ಅಂಗಡಿಗಳು ಇರ್ತೀವಿ ಸರ್, ಅವನ್ನ ಸ್ವಲ್ಪ ಪಕ್ಕಕ್ಕೆ ಇಡೋ ವ್ಯವಸ್ಥೆ ಮಾಡಬೇಕು. ಮತ್ತು ಬೈಕ್ಗಳು ಪಾರ್ಕಿಂಗ್ ಮಾಡೋದು ಜಾಗ ಮಾಡ್ಕೊಂಡು ಹಂಗಾಗಿ ಪ್ರೈವೇಟ್ ಬಸ್ ಸ್ಟ್ಯಾಂಡ್ ಬಸ್ಗಳಿಲ್ಲಕ್ಕೆ ಜಾಗ ಇಲ್ದಂಗೆ ಆಗ್ತಾಯಿದೆ. ನೀವು ಬಂದಾಗ ಬಸ್ಗಳು ರಸ್ತೆಯಲ್ಲಿ ನಿಂತಿರ್ತಾವೆ, ನೀವು ಬಂದು ನಮಗೆ ಪೆನಾಲ್ಟಿ ಆಗ್ತೀವಿ, ನಮ್ಮನಿಗೂ ಬೈತೀವಿ, ಹೀಗಾಗಿ ತೊಂದರೆ ಆಗ್ತದೆ ಸರ್. ಅದನ್ನು ಅವಾಯ್ಡ್ ಮಾಡ್ತೀವಿ. ನಾವು ಕ್ಯೂ ಅಲ್ಲಿ ಹೋಗ್ಬೇಕಾದ್ರೆ ಬಿರಿಯಾನಿ ಗಾಡಿಗಳು ಎಲ್ಲ ನಾವು ತೆಗೀರಂದ್ರೆ ನಮಗೆ ಹೊಡೆಯಕ್ಕೆ ಬಂದು ತೊಂದರೆ ಮಾಡಿ ಇದು ಮಾಡ್ತಾರೆ ಸರ್. ಆ ಕಡೆ ಹಾಸ್ಪಿಟ್ಲಿಗೆ ಪಕ್ಕದಲ್ಲಿ ಮರ ನೆರಳಿರ್ಬೇಕಾದ್ರೆ ಜನಗಳಿಗೆಲ್ಲ ತೊಂದರೆ ಮಾಡ್ತಾರಂತ ಸ್ವಲ್ಪ ಚೇರ್ಗಳಿಗೆ ಅಂದರೆ ಅವರು ಭಾಳ ತೊಂದರೆ ಮಾಡಿ ನಮಗೆ ಹೊಡೆಯಕ್ಕೆ ಮಾಡ್ತಾರೆ ಸರ್. ಆಟೋ ಸ್ಟ್ಯಾಂಡ್ನಲ್ಲಿ ನಿಮ್ಗೆ ಯಾರು ಹೇಳಿದ್ರು ಹೋಗಿ ಅರ್ಜಿ ಕೊಡ್ರಿ ಅಂತೇಳಿ ನಮಗೆ ದೌರ್ಜನ್ಯ ಮಾಡಿ ಇದು ಮಾಡ್ತಾರೆ ಸರ್. ಅದಕ್ಕೊಂದು ಅವಕಾಶ ಮಾಡಿಕೊಡಿ ಸರ್. ಸಾಕಷ್ಟು ಜನಗಳು DL ಸರ್, ತಮ್ಮ ಡಿಪಾರ್ಟ್ಮೆಂಟಿಂದ ಏನಾದರೂ ಕ್ಯಾಂಪಸ್ನಲ್ಲಿ RTO ಹತ್ರ ಮಾತಾಡಿ ಒಂದು 50 ಜನಕ್ಕೆ DL ಮಾಡಿಸ್ಕೊಡೋಕ್ಕಂಥ ವ್ಯವಸ್ಥೆ ಮಾಡಿಕೊಡಿ ಅಂತೇಳಿ ನಾವು ನಿಮ್ಮಲ್ಲಿ ಕೇಳ್ಕೊಳ್ತೀವಿ ಸರ್. ಯಾರೆಲ್ಲ DL ಇಲ್ಲ ಅವರೆಲ್ಲ ಬಂದು ಬೇಯಿಸ್ಕೊಟ್ವಿ, ಅವ್ರು ನಮ್ಮ ಗಮನಕ್ಕೆ ನಾವು ತರ್ತೀವಿ. ಅದು ಗೌರ್ಮೆಂಟ್ ಫೀಸ್ ಏನಿರುತ್ತೋ ಅಷ್ಟು ಮಾತ್ರ ಅಷ್ಟೇ, ಏನು ನಿಮಗೇನು ಇದಾಗಲ್ಲ. ಸಾಕಷ್ಟು ಬಾರಿ ನಿಮಗೆ ಹೇಳಿದ್ದೀನಿ, ಆದರೂ ತಂದು ನೀವು ಯಾರೂ ನಮ್ಮ ಕಡೆ ಕೊಡ್ತಾ ಇಲ್ಲ. ನೀವೇ ಆ ತೊಂದರೆ ಅನುಭವಿಸ್ಬೇಕಾಗುತ್ತೆ. ಯಾರ್ಯಾರೆಲ್ಲ ಅವರೆಲ್ಲ ರೆಕಾರ್ಡ್ಸ್ ಕೊಡಿ. ಈಗ ಸಾಹೇಬ್ರ ಗಮನಕ್ಕೆ ಕಳಿಸ್ತೀವಿ, ಕ್ಯಾಂಪ್ಗೆ ಕಳಿಸಿ ನಿಮಗೊಂದು ವ್ಯವಸ್ಥೆ ಮಾಡ್ಕೊಳಕ್ಕೆ ಇದನ್ನು ನಾವು ಮಾಡ್ಕೊಡ್ತೀವಿ ಸರ್. ಗೌರ್ಮೆಂಟ್ ಕಾಲೇಜ್ ಮುಂದೆ ನಾವು ಸ್ಟಡಿ ಹಾಕಿ ಮನೆಗೆ ಅಷ್ಟೇ ಸಾಗಿ ಬಳಕೆ ಮಾಡ್ತಾರೆ ಅಲ್ಲಿ ಹೇಳ್ತೀವಿ ನಾವು, ನಮಗೆ ಲಾಟ ನಿಲ್ಸಕ್ಕೆ ತೊಂದರೆ ಮಾಡ್ತಾರೆ, ನೀವು ಆಯ್ಕೆ ಮಾಡಿದ್ರೆ ನೀವು ಆಯ್ಕೆ ಮಾಡಬಾರ್ದು, ಸಾವಿರ ಕೇಳಿಸಿ ಅಂತ ಕೇಳ್ತಾರೆ ಸರ್. ಏನೇನ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಒಂದು ಚಾರ್ಟ್ ಕೊಟ್ಟಿದ್ರೆ ಅದ್ರ ಪ್ರಕಾರ ನಾವು ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಈಗ
ಈಗ ಸರಿಸುಮಾರು ಈಗ ಬಂದ್ಬಿಟ್ಟು ಸುಮಾರು ಒಂದು ಕಾಲು ತಿಂಗಳಾಗ್ತಾ ಬಂತು. ಈಗ ಮತ್ತೆ ಇನ್ಸ್ಪೆಕ್ಟರ್ಗಳಿಗೆ ನಾನು ಬೈಯೋದು ನಿಮ್ಮ ವಿಷಯದಲ್ಲೇ ಬೈತಾ ಇರ್ತೀನಿ. ಈಗ ನಾನು ಇನ್ನೂ ಫೀಲ್ಡಿಗೆ ಇಳಿದಿಲ್ಲ, ಮೊದಲೇ ಹೇಳ್ತಾ ಇದ್ದೀನಿ, ಇನ್ನೂ ಫೀಲ್ಡಿಗೆ ಇಳಿದಿಲ್ಲ. ನೀವು ಏನೇನು ತಪ್ಪುಗಳು ಮಾಡ್ತಾ ಇದ್ರೆ ತಪ್ಪುಗಳನ್ನೆಲ್ಲ ನೋಟ್ ಮಾಡ್ಕೊಂಡಿದ್ದೀನಿ. ಆ ನೋಟ್ ಮಾಡಿಕೊಂಡು ಒಮ್ಮೆಲೆ ನಾವು ಎನ್ಫೋರ್ಸ್ ಮಾಡೋದಕ್ಕಿಂತ ಮುಂಚಿತವಾಗಿ ನಿಮಗೆ ಎಜುಕೇಟ್ ಮಾಡಬೇಕು. ನಿಮಗೆ ಮಾಹಿತಿ ಕೊಡ್ದಾನೆ ಒಮ್ಮೆಲೆ ನಾವು ಬಂದ್ಬಿಟ್ಟು ಫೈನ್ ಹಾಕುವಂತ ನಿಂತಿರ್ತು ಅಂತಂದ್ರೆ ನೀವೇ ಹೇಳ್ತೀರಿ, ಇಲ್ಲ ಸರ್ ನಮಗೇನು ಮಾಹಿತಿನೇ ಕೊಟ್ಟಿಲ್ಲ, ನೀವು ಒಮ್ಮೆಲೆ ನೀವು ಈ ಥರ ಆರಂಭ ಮಾಡಿದ್ರೆ ಹೆಂಗ ಅಂತ ಹೇಳ್ಬಿಟ್ಟು ನಮಗೆ ಕೇಳ್ತೀರಿ. ಆ ಒಂದು ದೃಷ್ಟಿಕೋನವನ್ನು ಇಟ್ಕೊಂಡು ಎಲ್ಲ ಪಾಯಿಂಟ್ಗಳು ಇಡೀ ನಾವು ಚಳ್ಳಿಕೆರೆ ಸುತ್ತಮುತ್ತ ಇದನ್ನು ತಿರುಗಾಡಿದ್ದೀನಿ. ನಮಗೆ ಕಂಡು ಬಂದಿರತಕ್ಕಂಥದ್ದು ಮೇನ್ ಟ್ರಾಫಿಕ್ ನಮಗೆ ತೊಂದರೆ ಆಗ್ತಕ್ಕಂಥದ್ದು ಎಲ್ಲಿ ಅಂದ್ರೆ ನೆಹರು ಸರ್ಕಲ್ ಇಂದ ಎಲ್ಲ ಕಡೆ ಒಂದು 150ರಿಂದ 75 ಮೀಟರ್ ನಮಗೆ 4 ದಿಕ್ಕಿನ ಅದು ಚಿತ್ರದುರ್ಗ ರಸ್ತೆಗೆ ಆಗಿರ್ಬೋದು, ಆ ಕಡೆ ಬೆಂಗಳೂರು ರಸ್ತೆಗೆ ಆಗಿರ್ಬೋದು, ಬಳ್ಳಾರಿ ರಸ್ತೆಗೆ ಆಗಿರ್ಬೋದು, ಮತ್ತೆ ನಮ್ಮ ಪಾವಗಡ ರಸ್ತೆಗೆ ಆಗಿರ್ಬೋದು. ಈ ಪಾವಗಡ ರಸ್ತೆಯಲ್ಲಿ ಅಂತೂ ಎಷ್ಟು ನನಗೆ ಕೋಪ ಬಂದಿದೆ ಅಂತಂದ್ರೆ ಒಂದು 2-3 ಬಸ್ಸುಗಳು ತಂದುಬಿಟ್ಟು ಕೂಡ ಫೈನ್ ಹಾಕಿದೆ. ಈಗ ಸಂಚಾರ ನಿಯಮಗಳನ್ನ ಪಾಲನೆ ಮಾಡ್ತಕ್ಕಂಥದ್ದು ಅಥವಾ ಸಾರ್ವಜನಿಕರಿಗೆ ಸಹಕಾರ ರೀತಿಯಲ್ಲಿ ಸಂಚಾರಗಳನ್ನ ನಿಯಂತ್ರಣ ಮಾಡ್ತಕ್ಕಂಥದ್ದು ಕೇವಲ ಪೊಲೀಸರ ಕೆಲಸ ಅಂತ ಮಾತ್ರ ನೀವು ತಿಳ್ಕೊಂಡಿದ್ದೀರಿ, ಸಾರ್ವಜನಿಕರು ಕೂಡ ಅದೇ ತಿಳ್ಕೊಂಡಿದ್ದಾರೆ. ಈಗ ನಾವು ಸರ್ಕಾರದಿಂದ ಆಯ್ಕೆಯಾಗಿ ಕಾಕಿ ಬಟ್ಟೆ ಹಾಕೊಂಡ್ಬಿಟ್ಟು ಸಾರ್ವಜನಿಕರ ಸೇವೆಗೋಸ್ಕರ ಇರ್ತಕ್ಕಂಥದ್ದು, ನೀವು ಕೂಡ ಕಾಕಿ ಬಟ್ಟೆ ನಿಮ್ಗೆ ಯಾಕೆ ಕೊಟ್ಟಿದ್ದಾರೆ, ಯಾಕೆ ಕಾಕಿ ಬಟ್ಟೆ ಕೊಟ್ಟಿದ್ದಾರೆ ಅಂತಂದ್ರೆ ಸಾರ್ವಜನಿಕ ಸೇವೆಯಲ್ಲಿ ಇರ್ತಕ್ಕಂಥ ಪ್ರತಿದಿನ ಸೇವೆ ಮಾಡ್ತಕ್ಕಂಥವ್ರಿಗೆ ಕಾಕಿ ಬಟ್ಟೆ ಕೊಟ್ಟಿರ್ತಕ್ಕಂಥ ವ್ಯತ್ಯಾಸ ಇಷ್ಟೇ. ನಮಗೆ ಸರ್ಕಾರ ಸಂಬಳ ಕೊಡ್ತಾ ಇದೆ, ನೀವು ಅನ್ಕೊಂಡಿದ್ರೆ ಸರ್ಕಾರ ಸಂಬಳ ಕೊಡ್ತಾ ಇದೆ ಅಂತ. ನಿಮಗೆ ಸಂಬಳ ಕೊಡ್ತಕ್ಕಂಥವ್ರು ನಿಮ್ಮ ಪ್ರಯಾಣಿಕರ ಸಂಬಳ ಕೊಡ್ತಕ್ಕಂಥದ್ದು. ಸಾರ್ವಜನಿಕರ ಸೇವೆ ಕೊಟ್ಬಿಟ್ಟು ನೀವು ಸಾರ್ವಜನಿಕರಿಂದ ಅದನ್ನ ಸಂದಾಯ ರೂಪದಲ್ಲಿ ನೀವು ಹಣವನ್ನು ಪಡಿತೀರಿ. ಅದೇ ರೀತಿಯಾಗಿ ಸರ್ಕಾರಿ ನೌಕರರಾಗಿರ್ತಕ್ಕಂಥ ಪೊಲೀಸರು ಕೂಡ ಸಾರ್ವಜನಿಕರ ಸೇವೆಗಳನ್ನ ಮಾಡಿ ಸಾರ್ವಜನಿಕರು ಕಟ್ತಕ್ಕಂತಹ ಟ್ಯಾಕ್ಸ್ ಮುಖಾಂತರ ಬರ್ತಕ್ಕಂಥ ದುಡ್ಡಿನಲ್ಲಿ ನಾವು ಸಂಬಳ ಪಡಿತಕ್ಕಂಥ ಇಷ್ಟೇ ವ್ಯತ್ಯಾಸ. ಈಗ ನಮಗೆ ಫಿಕ್ಸ್ ಸ್ಯಾಲರಿ ಇರ್ತದೆ, ನಿಮಗೆ ಫಿಕ್ಸ್ ಸ್ಯಾಲರಿ ಇರೋದಲ್ಲ.